ವಸತಿ ಶಾಲೆಯಲ್ಲಿ ಗೋಧಿ ಹುಟ್ಟು ಹಾಕಿದ ಅಕ್ರಮ ಸ್ಫೋಟ. 80 ಚೀಲ ಗೋಧಿ ಉತ್ಖನನದಲ್ಲಿ ಪತ್ತೆ. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ತರೀಕೆರೆ ತಾಲೂಕಿನ ರಂಗಾಪುರದಲ್ಲಿರುವ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗಂಭೀರ ಅಕ್ರಮ ಪ್ರಕರಣ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳ ಆಹಾರಕ್ಕಾಗಿ ಸರ್ಕಾರದಿಂದ ನೀಡಲಾಗಿದ್ದ ಗೋಧಿಯನ್ನ ವಸತಿ ಶಾಲಾ ಅಧಿಕಾರಿಗಳು ಅಕ್ರಮವಾಗಿ ಮಣ್ಣಿನಡಿ ಹೂತು ಹಾಕಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಜೆಸಿಬಿ ಯಂತ್ರದ ಮೂಲಕ ನಡೆಸಿದ ಉತ್ಖನನದಲ್ಲಿ ಸುಮಾರು 70 ರಿಂದ 80 ಚೀಲ ಗೋಧಿ ಪತ್ತೆಯಾಗಿದೆ. ವಿಶೇಷವಾಗಿ 2 ವರ್ಷಗಳ ಹಿಂದೆ ಹೂತು ಹಾಕಲಾಗಿದೆ ಎಂದು ಹೇಳಲಾಗಿದ್ದ ಗೋಧಿ ಇನ್ನು ಕೊಳೆಯದ ಸ್ಥಿತಿಯಲ್ಲಿ ಕಂಡುಬಂದಿರುವುದು ಪ್ರಕರಣಕ್ಕೆ ಮತ್ತಷ್ಟು ಸಂಶಯ ಹುಟ್ಟಿಸಿದೆ. ಈ ಗೋಧಿಯನ್ನ ಯಾವುದೇ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಸತಿ ಶಾಲೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳಿಗೆ ನೀಡಬೇಕಾದ ಆಹಾರವನ್ನ ಮಣ್ಣು ಪಾಲು ಮಾಡಿರುವುದು ದೊಡ್ಡ ದುರಂತವೆಂದು ಸಾರ್ವಜನಿಕರು ಮತ್ತು ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೂರುದಾರ ಶಿವಮೂರ್ತಿ ಎಸ್ ನೀಡಿದ ಮಾಹಿತಿಯ ಮೇರೆಗೆ ತನಿಖೆ ಕೈಗೊಳ್ಳಲಾಗಿದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ಡಿಸಿಒ ಅಜ್ಜಪ್ಪ, ಪ್ರಾಂಶುಪಾಲೆ ಶೈಲಾ ಅವರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಗೋಧಿ ಚೀಲಗಳನ್ನು ಪತ್ತೆ ಹಚ್ಚಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಮಾಲತಿಯವರ ಸೂಚನೆ ಮೇರೆಗೆ ತನಿಖೆ ನಡೆದಿದ್ದು, ಜಿಪಿಎಸ್ ಫೋಟೋ ಮತ್ತು ವಿಡಿಯೋ ಸಹಿತ ವರದಿ ಸಲ್ಲಿಸಲಾಗಿದೆ. 2 ವರ್ಷಗಳ ಹಿಂದೆ ಗೋಧಿ ಹೂತು ಹಾಕಲಾಗಿದೆ ಎಂದು ಹೇಳಿದ ಅಧಿಕಾರಿಗಳು ಆರ್ಟಿಐನಲ್ಲಿ ಏನೂ ಹೂತು ಹಾಕಿಲ್ಲ ಎಂದು ಮಾಹಿತಿ ನೀಡಿರುವುದು, ಸ್ಥಳ ತೋರಿಸಲು ಹೇಳಿದ ಶಿಕ್ಷಕ ಈಗ ಗೊತ್ತಿಲ್ಲ ಎಂದು ಹೇಳಿರುವುದು, ಈ ಎಲ್ಲಾ ಬೆಳವಣಿಗೆಗಳು ಪ್ರಕರಣವನ್ನು ಇನ್ನಷ್ಟು ನಿಗೂಢಗೊಳಿಸಿವೆ. ಗೋಧಿ ಹೂತು ಹಾಕಲು ಸಹಕಾರ ನೀಡಿದ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ದೂರುದಾರರಿಗೆ ಬೆದರಿಕೆ ಸಾಧ್ಯತೆ ಇರುವ ಬಗ್ಗೆ ಆತಂಕ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತದೆಯೇ ಅಥವಾ ಪ್ರಕರಣ ಮುಚ್ಚಲಾಗುತ್ತದೆಯೇ ಎಂಬ ಪ್ರಶ್ನೆ. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ನ್ಯಾಯ ಸಿಗದಿದ್ದರೆ ಹೋರಾಟಕ್ಕೆ ಇಳಿಯುವುದಾಗಿ ಎಚ್ಚರಿಕೆ ನೀಡಿವೆ. ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಹಾಗೂ ಆಂತರಿಕ ರಾಜಕೀಯ ಆರೋಪಗಳು ಕೂಡ ಕೇಳಿಬಂದಿವೆ. ಕೆಲ ಶಿಕ್ಷಕರು ಹೊರಗುತ್ತಿಗೆ ನೌಕರರನ್ನ ಟಾರ್ಗೆಟ್ ಮಾಡಿರುವುದು, ಮಕ್ಕಳನ್ನ ಬಳಸಿಕೊಂಡು ತಪ್ಪು ಮಾಹಿತಿ ನೀಡಿರುವುದು ಎಂಬ ಆರೋಪಗಳು ಕೂಡ ಹೊರಬಂದಿವೆ. ಸ್ಥಳೀಯ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಶಾಂತಿ ಕಾಪಾಡುವಂತೆ ಸೂಚಿಸಿದ್ದಾರೆ. ಎಸ್ಸಿ ಎಸ್ಟಿ ಅನುದಾನದ ಆಹಾರವನ್ನು ಮಣ್ಣು ಪಾಲು ಮಾಡಿದ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುತ್ತದೆಯೇ ಅಥವಾ ಕೇವಲ ಅಮಾನತು ಮಾಡಿ ಪ್ರಕರಣ ಮುಚ್ಚಲಾಗುತ್ತದೆಯೇ? ಸಾರ್ವಜನಿಕರು ಮತ್ತು ಸಂಘಟನೆಗಳು ಈಗ ಸರ್ಕಾರದ ಕ್ರಮವನ್ನ ಕಾದು ನೋಡುತ್ತಿದ್ದಾರೆ. ವರದಿ ಪ್ರದೀಪ್ ಹೆಚ್ಇ, ತರೀಕೆರೆ, ಎನ್ಕೆಎಸ್ ಟಿವಿ4. ಒಬ್ರು ಸೇರಿ ಒಬ್ರು ಯಾರು ಸರ್ ಅವ್ರ ಹೆಸರು? ಡಿ ಗ್ರೂಪ್ ತಿಪ್ಪೇಶ್ ಅವರು ಸಾರ್ವಜನಿಕವಾಗಿ ನಮಗೆ ಸ್ಥಳೀಯರು ಮಾಹಿತಿ ಬಂದಿದೆ ಅಂತ ಬಂದು ನಾವು ಕೇಳಿದಾಗ ಈ ಒಂದು ಜಾಗನ ತೋರಿಸಲಿಕ್ಕೆ ತಾವು ಹಾಗೂ ಆಗಿನ ಪ್ರಾಂಶುಪಾಲರಾದಂಥ ಹರೀಶ್ ಸರ್ ಅವರು ನಿಮ್ಮ ಡಿ ಗ್ರೂಪ್ ನೌಕರರಾದಂಥ ತಿಪ್ಪೇಶ್ ಅವರನ್ನು ಕಳಿಸಿದ್ದೀರಿ ಸರ್. ತಾವು ಹಾಗೂ ಮತ್ತೆ ಹರೀಶ್ ಸರ್ ಅವರು ಅದ್ರದ್ದು ತಿಪ್ಪೇಶ್ ಅವರು ಕಳಿಸಿದ್ದು ಮತ್ತು ಅವರು ಮಾತಾಡಿದ್ದು ವಿಡಿಯೋ ಸಹ ನಮ್ಮ ಹತ್ರ ಲಭ್ಯ ಇದೆ. ಆಗ ಏನು ಹೇಳಿದೆ ಅಂದರೆ, ಇಲ್ಲ ನಾವು ಡಿ ಡಿ ಅವ್ರ ಹತ್ರ ನಾವು ಅವ್ರ ಗಮನಕ್ಕೆ ತೊಗೊಂಬಂದ್ಬಿಟ್ಟು ನಾವು ಈ ಥರ ಒಂದು ಏನು ಗೋಧಿ ಹಾಳಾಗಿತ್ತು ಅದನ್ನು ಊತಾಕಿದ್ದೀವಿ ಅನ್ನೋ ಒಂದು ಮೌಖಿಕವಾದಂಥ ಹೇಳಿಕೆನೂ ಸಹ ನೀಡಿದ್ರಿ. ಹಾಗಾಗಿಬಿಟ್ಟು ನಾವು ಏನು ಮಾಡಿದ್ವು ಅಂದರೆ, ಇರಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಸುಮ್ಮನೆ ಇದ್ದು, ಮೊನ್ನೆ ನಾವು ಇಡೀ ನಮ್ಮ ಜಿಲ್ಲೆಯಾದ್ಯಂತ ವಸತಿ ಶಾಲೆಗಳಲ್ಲಿ ಈ ಥರ ಏನೋ ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಯಾವ್ದಾರು ಈ ಥರ ಗುಂಡಿಲ್ಲಿ ಅನುಮತಿ ತೊಗೊಂಡು ಊತಾಕಿರೋಂಥ ಪ್ರಕರಣಗಳಿದ್ದರೆ ಅದರದ್ದು ಅನುಮತಿ ಪತ್ರ ಕೊಡಿ ಅಂದ್ಬಿಟ್ಟು ನಾವು ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಅವರಿಗೆ ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿರ್ತೀವಿ. ಹಾಗಾಗಿ ಅವರು ಎಲ್ಲ ವಸತಿ ಶಾಲೆಗಳಿಗೂ ಸಹ ಮಾಹಿತಿ ಹಕ್ಕಿನ ಆನ್ಸರನ್ನು ಅರ್ಜಿದಾರರಿಗೆ ರವಾನಿಸಿ ಅಂದ್ಬಿಟ್ಟು ಇದು ಮಾಡಿರ್ತಾರೆ. ಅದೇ ರೀತಿ ತಮ್ಮ ವಸತಿ ಶಾಲೆಯಿಂದನೂ ಸಹ ಈ ರೀತಿ 2022-23ರಿಂದನೂ ಯಾವುದೇ ಥರದ ನಾವು ಅಕ್ಕಿ ಗೋಧಿನ ನಾವು ಊತಾಕಿರೋ ಅಂಥ ನಿದರ್ಶನ ಇಲ್ಲ. ಸರ್ಕಾರದಿಂದ ಬಂದಿರೋಂಥ ಆಹಾರ ಪದಾರ್ಥಗಳನ್ನು ನಾವು ಮಕ್ಕಳಿಗೆ ಸಮರ್ಪಕವಾಗಿ ವಿತರಿಸಿದ್ದೀವಿ ಅಂತ ಹೇಳಿಕೆ ಲಿಖಿತವಾಗಿ ಕೊಟ್ಟಿರ್ತೀರ. ಬಟ್ ಈಗ ನಾವು ಆ ಒಂದು ಬೇಸಿಕ್ ಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರವರಿಗೆ ಸಂಘಟನೆ ವತಿಯಿಂದ ದೂರು ಅರ್ಜಿ ಕೊಟ್ಟಾಗ ಇವತ್ತು ಡಿ.ಸಿ. ಅವರು ಸ್ಥಳ ತನಿಖೆಗೆ ಬಂದುಬಿಟ್ಟು ಇದು ಮಾಡಿದ್ದಾರೆ. ಇವತ್ತು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ ಸರ್. ನಿಮ್ಮ ವಸತಿ ಶಾಲೆಯಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ. ಇವತ್ತು ಇಲ್ಲಿ ಯಾವುದೇ ಒಂದು ಇದಿಲ್ದಲ್ಲೇ ನೋಡಿ, ಅಲ್ಲಿ ಸುಮಾರು ಈಗಲೇ ತೆಗೆದಾಕಿರೋದು ಸುಮಾರು ಒಂದು 40-50 ಬ್ಯಾಗ್ನಷ್ಟು ಗೋಧಿದು ಅವಶೇಷ ಇದೆ. ಇನ್ನೂ ಸಹ ಗುಂಡಿಲಿ ಹಲವಾರು ರೀತಿಯ ಗೋಧಿ ಬ್ಯಾಗ್ಗಳು ಇದೆ, ಗೋಧಿ ಚೆಲ್ಲಿರೋದೆಲ್ಲ ಇದೆ. ಇದು ಎಲ್ಲದು ನೋಡಿದ ಮೇಲೆ ಆ ಹೇಳಿಕೆಗೂ ಈಗ ಪ್ರಸ್ತುತವಾಗಿ ನೋಡ್ತಾ ಇರೋಂಥದ್ದಕ್ಕೂ ತಮ್ಮ ಅಭಿಪ್ರಾಯ ಸರ್? ಯಾಕೆಂದರೆ ಇದರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಮ ಕಣ್ಮುಂದೆನೇ ಇದೆ. ಅಲ್ಲ,
ಇದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಯಾವುದ್ರ ಬಗ್ಗೆ ಊತ ಹಾಕಿರೋದ್ರ ಬಗ್ಗೆ ನಾವುಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಇದಕ್ಕೆ ಊತ ಹಾಕಿರೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇದ್ದಿದ್ರೆ ಹೇಳ್ತಿದ್ವಿ ನಾವುಗಳು ಹಿಂಗೆ ಹಾಕಿದ್ವಿ ಅಂತ ಹೇಳಿ. ಬಟ್ ಅದು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ನಾವು ಸಾರ್ವಜನಿಕವಾಗಿ ಮಾಹಿತಿಯಲ್ಲಿ ಕೊಟ್ಟಿದ್ದೀವಿ, ಏನಂತ ಯಾವುದು ಈ ಥರ ಊತ ಹಾಕಿಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಈಗ ಅವತ್ತು ತಿಪ್ಪೇಶ್ ಅವ್ರನ್ನ ಕಳಿಸಿದಾಗ ನೀವು ಪ್ರಾಂಶುಪಾಲರು ಇದ್ರಿ, ಇವತ್ತು ನೀವು ಮಾತಾಡೋ ಒಂದು ಪ್ರಾಂಶುಪಾಲರ ಜೊತೆ ತಾವಿದ್ರಿ ಅವತ್ತಿನ ದಿನ. ನಿಮ್ಮ ಸಿಬ್ಬಂದಿಗಳಿಗೆ ಎದುರಿಗೆ ಬೇರೆ ತರ ಹೇಳಿಕೆಯನ್ನು ಕೊಡ್ತಾ ಇದ್ರಿ ಅನ್ನೋದು ಅವತ್ತು ಹರೀಶ್ ಸರ್ಗೆ ಕೇಳ್ಬೇಕು ನೀವು. ಅದು ಹರೀಶ್ ಸರ್ ಜೊತೆ ತಾವು ಇದ್ರಿ, ಮೇ ಬಿ ನಮ್ಗೆ ಗಮನಿಸಿಲ್ಲ. ಅದು ಗಮನಿಸಿಲ್ಲ ಅಂದ್ರೆ ಸರ್ ಯಾಸ್ ನೀವೊಬ್ರು ಪ್ರಭಾರಿ ಪ್ರಾಂಶುಪಾಲರು ಮಾತಾಡಿದ್ದು ಮತ್ತೆ ಈಗ ಒಂದು ಮಾತಾಡ್ತಾ ಇರೋದು ಅದು ಸಮಂಜಸ. ಯಾಕೆಂದ್ರೆ ಈಗ ತಾವು ಇದು ಸಂಪೂರ್ಣ ವಿಚಾರ ಗೊತ್ತಿದೆ ಅಂತ ವಿಚಾರಕ್ಕೆ ತಾನೇ ಅವತ್ತು ನಿಮ್ಮ ಡಿ ಗ್ರೂಪ್ ನೌಕರರ ತಿಪ್ಪೇಶ್ ಅವರನ್ನ ನೇರವಾಗಿ ಬಹಿರಂಗವಾಗಿ ಯಾವುದೇ ಭಯ ಇಲ್ಲದೆ ಈ ಊತ ಹಾಕಿರೋ ಸ್ಥಳನ ತೋರಿಸ್ಲಿಕ್ಕೆ ಕಳಿಸಿದ್ರಿ. ಇವತ್ತು ನೀವು ಈ ಥರ ಹೇಳ್ತಾ ಇರೋದ್ರಿಂದ ಇನ್ನಿತರ ಟೀಚರ್ಗಳಿಗೆ ಗೊತ್ತಿದೆ ಅಥವಾ ಬೇರೆಯವರು ಸಂಘಟನೆಗಳಿಗೆ ವಿಚಾರ ತಿಳಿಸಿದ್ದಾರೆ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯ ರವಾನೆ ಆಗ್ತದೆ. ಇಲ್ಲ, ಅದ್ರ ಬಗ್ಗೆ ಸ್ಪಷ್ಟ ಅರಿವು ನಮಗಿಲ್ಲ. ಇಲ್ಲ, ತಡವರಿಕೆ ಮಾತು ಇದು ಸಮರ್ಪಕವಾದ ಉತ್ತರ ಅಲ್ಲ ಅಂತ ಅನಿಸ್ತದೆ.